ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ. ಇವತ್ತು 3 ಸೀರೀಸ್ಗಳ ಬಗ್ಗೆ ಮಾತನಾಡೋಣ. ಒಂದು ಸ್ವಲ್ಪ ವಿಚಿತ್ರವಾಗಿರೋ ಸೀರೀಸ್ಗಳು ಅಂತ ಹೇಳ್ಬೋದು. ಮೊದಲನೇದು ಮಿಸಸ್ ದೇಶಪಾಂಡೆ ಅಂತ, ಮಾಧುರಿ ದೀಕ್ಷಿತ್ ಅವರು ಅಭಿನಯಿಸಿರುವಂತಹ ಈ ಒಂದು ಸೀರೀಸ್. ಇದು ನಿಮಗೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಲಭ್ಯವಿದೆ. ಇದು ಕ್ರೈಮ್ ಥ್ರಿಲ್ಲರ್. ಇದು ಮುಂಬೈ ನಗರದಲ್ಲಿ ಕೊಲೆಗಳಾಗ್ತಾ ಇದ್ದಾವೆ. ನೈಲಾನ್ ರೋಪ್ ಯೂಸ್ ಮಾಡಿಕೊಂಡು ಕೊಲೆ ಮಾಡ್ತಾ ಇದ್ದಾರೆ. ಕೊಲೆ ಮಾಡಿದ ಮೇಲೆ ಅದನ್ನು ಕನ್ನಡಿ ಮುಂದೆ ಕೂಡಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಅಲ್ಲಿರುವಂತಹ IPS ಆಫೀಸರ್ ಅರುಣ್ ಖತ್ರಿ ಅವರಿಗೆ 25 ವರ್ಷಗಳ ಹಿಂದೆ ಇದೇ ತರಹ 8 ಸೀರಿಯಲ್ ಮರ್ಡರ್ಗಳು ಆಗಿದ್ದು ನೆನಪಾಗುತ್ತೆ. ಆದರೆ ಆ ಸೀರಿಯಲ್ ಮರ್ಡರ್ ಮಾಡಿದಂತಹ ನಮ್ಮ ಮಾಧುರಿ ದೀಕ್ಷಿತ್, ಇದರಲ್ಲಿ ಅವರ ಹೆಸರು ಬಂದು ದೇಶಪಾಂಡೆ ಉರ್ಫ್ ಝೀನತ್, ಅವರು ಜೈಲಲ್ಲಿದ್ದಾರೆ. ಜೈಲಲ್ಲಿದ್ದ ಮೇಲೆ ಇಲ್ಲಿ ಹೊರಗಡೆ ಯಾರು ಮಾಡ್ತಾ ಇದ್ದಾರೆ, ಅವರೇ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರಾ, ಅಥವಾ ಸೀಮಾ ದೇಶಪಾಂಡೆನೇ ಒಳಗಡೆಯಿಂದ ಮಾಸ್ಟರ್ ಪ್ಲಾನ್ ಮಾಡಿಬಿಟ್ಟು ಹೊರಗಡೆ ಮಾಡಿಸ್ತಾ ಇದ್ದಾರಾ, ಅಥವಾ ಹೊರಗಡೆ ಇನ್ಯಾರೋ ಕಾಪಿ ಕ್ಯಾಟ್ ಒಬ್ಬ ಕಿಲ್ಲರ್ ಅದೇ ಥರ ಹುಟ್ಕೊಂಡಿದ್ದಾರಾ ಅನ್ನೋದು ಕಥೆ. ಆದರೆ ಈ ಒಂದು ಮರ್ಡರ್ ಮಿಸ್ಟ್ರಿಯನ್ನು ಸಾಲ್ವ್ ಮಾಡೋದಕ್ಕೆ ಸೀಮಾ ದೇಶಪಾಂಡೆ ಅವರನ್ನು ಜೈಲಿಂದ ಕರ್ಕೊಂಡು ಬಂದು ಅವರ ಸಹಾಯ ತಗೊಳ್ಬೇಕು ಅಂತ ಆಚೆ ಕರ್ಕೊಂಡು ಬರ್ತಾರೆ. ಅವ್ರು ಸಹಾಯ ಮಾಡ್ತಾರಾ ಪೊಲೀಸರಿಗೆ, ಅಥವಾ ಅಲ್ಲಿಂದ ತಪ್ಪಿಸ್ಕೊಂಡು ಕೊಲೆ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಸಹಾಯ ಮಾಡ್ತಾರಾ, ಅಥವಾ ಇವರೇ ಕೊಲೆ ಮಾಡಿಸ್ತಾ ಇದ್ದಾರಾ, ಇದನ್ನೆಲ್ಲ ನೋಡಬೇಕು ಅಂದರೆ ನೀವು ಸೀರೀಸನ್ನು ನೋಡಬೇಕು. ಮಿಸಸ್ ದೇಶಪಾಂಡೆಯಲ್ಲಿ ಒಟ್ಟು 6 ಎಪಿಸೋಡ್ಗಳಿದ್ದಾವೆ. ಸೊ ಅ ಗುಡ್ ವಾಚ್. ಬಟ್ ಅಲ್ಲಲ್ಲಿ ಲ್ಯಾಕ್ ಆಫ್ ಡೈರೆಕ್ಷನ್, ಸ್ವಲ್ಪ ಸ್ಟೋರಿನ ಡ್ರ್ಯಾಗ್ ಮಾಡಿರೋ ಥರ ಕಾಣಿಸುತ್ತೆ. ಬಟ್ ಒಟ್ಟಾರೆಯಾಗಿ ಒಂದು ಅದ್ಭುತವಾದ ಕ್ರೈಮ್ ಥ್ರಿಲ್ಲರ್ ಅನುಭವ ಬೇಕು ಅಂದರೆ ಈ ಸೀರೀಸನ್ನು ನೀವು ನೋಡಬಹುದು. ಎರಡನೇದು ಒಂದು ಮರಾಠಿ ಸೀರೀಸ್ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಅಂಧಾರ್ ಮಾಯಾ ಅಂತ. ಇದು ZEE5ನಲ್ಲಿ ಲಭ್ಯವಿದೆ. ಒಟ್ಟು 7 ಎಪಿಸೋಡ್ಗಳಿದ್ದಾವೆ ಇದರಲ್ಲಿ ನೀವು ಟೈಮ್ ಸೀರೀಸ್, ಟೈಮ್ ಲೂಪ್ ಬಗ್ಗೆ ಕೇಳಿರ್ತೀರ. ಕಾಲದ ಚಕ್ರದಲ್ಲಿ ಸಿಲುಕಿ ಹಾಕಿಕೊಂಡಂತಹ ಬಹಳಷ್ಟು ಕಥೆಗಳು ಬಂದಿದ್ದಾವೆ. ರೀಸೆಂಟಾಗಿ ನನ್ನ ಒಂದು ವಿಡಿಯೋ ಕೂಡ ನೀವು ನೋಡೋದಾದರೆ ಅದರಲ್ಲೂ ಕೂಡ ಅನುಭವಂ ಅನ್ನೋದು, ಅದು ಕೂಡ ಚಕ್ರದಲ್ಲಿ ಸಿಕ್ಕಾಕೊಂಡಂತಹ ಒಂದು ಟೈಮ್ ಲೂಪ್ ಸಿನಿಮಾ ಅದು. ಆದರೆ ಈ ಒಂದು ಸೀರೀಸಲ್ಲಿ ಭೂತಗಳು ಅವೇ ಕಾಲದ ಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ, ಒಂದು ಮನೆ, ಖಾಟು ಅಂತ ಫ್ಯಾಮಿಲಿ, ಆ ಫ್ಯಾಮಿಲಿಯ ಒಂದು ಹಳೆಯ ಆನ್ಸಿಸ್ಟ್ರಲ್ ಬಂಗ್ಲೋ ಇದೆ. ಆ ಬಂಗ್ಲೋ ಅಲ್ಲಿ ಅವರ ಒಬ್ಬ ಆನ್ಸಿಸ್ಟರ್ಗೆ ಅವರು ಸಂಸ್ಕಾರ ಮಾಡಿಲ್ಲ, ಆದ್ದರಿಂದ ಅವರು ಬರಬೇಕಾಗಿದೆ. ಎಲ್ಲ ಫ್ಯಾಮಿಲಿ ಬೇರೆ 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 ಕಡೆ ಸೆಟ್ಲ್ ಆಗಿದ್ದಾರೆ. ಆ ಒಂದು ಕೊಂಕಣ್ ರೀಜನ್ಗೆ, ಆ ವಾಡೆ ಅಂತ ಏನು ಕರಿತೀವಿ, ಆ ವಾಡೆ ಮನೆಗೆ ಅವರು ಬರ್ತಾರೆ. ಅಲ್ಲಿ ಗೋಣ್ಯ ಅಂತ ಒಬ್ಬ ಕೇರ್ ಟೇಕರ್ ಇರ್ತಾನೆ. ಆತ ಇವ್ರನ್ನೆಲ್ಲ ಸ್ವಾಗತ ಮಾಡ್ಕೋತಾನೆ. ಅಂತೂ ಶೇಟ್ ಅಂತ ಒಂದು ಮಗು, ಅದು ಯಾರಿಗೂ ಕಾಣಿಸ್ತಾ ಇಲ್ಲ. ಆ ಮಗು ಒಂದು 10 ವರ್ಷದ ಮಗುನ ಆತ ಕೂಡ ಹಾಕಿದಾನೆ. ಇವ್ರುಗಳಿಗೆ ಯಾರಿಗೂ ಆ ಮಗು ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸ್ತಾ ಇಲ್ಲ, ಆ ಮಗುನ್ ಯಾಕೆ ಕೂಡ ಹಾಕಿದಾನೆ, ಅಲ್ಲಿದೆ ಟ್ವಿಸ್ಟ್. ಕೊನೆಯಲ್ಲಿ ಗೊತ್ತಾಗತ್ತೆ, ಆ ಪೂರ್ತಿ ಫ್ಯಾಮಿಲಿ ಏನು ಬಂದಿದಾರಲ್ಲ, ಅವರು ಮೊದಲನೇ ಸರ್ತಿ ಬಂದಾಗ್ಲೇನೆ ಸತ್ತು ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಪ್ರತಿ ವರ್ಷ ಆ ದಿನ ಅವರು ಮತ್ತೆ 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 ಬರ್ತಾನೆ ಇದ್ದಾರೆ. ಒಂಥರ ವಿಚಿತ್ರವಾಗಿದೆ ಅಲ್ವಾ ಕತೆ. ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್, ಆ ಕತ್ಲೆ ಬೆಳಕಿನ ಆಟ, ಆ ವಾಡೆ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಕ್ಲೀನಾಗಿ ಎಂಡಿಂಗ್ ಕೊಡಬಹುದಾಗಿತ್ತು. ಇದನ್ನು ನೋಡಿದ ಮೇಲೆ ಸ್ವಲ್ಪ ಕನ್ಫ್ಯೂಷನ್ ಆಗೋದು ಗ್ಯಾರಂಟಿ. ಬಟ್ 7 ಎಪಿಸೋಡ್ಗಳು ನಿಮ್ಮನ್ನು ಖಂಡಿತವಾಗ್ಲೂ ಹಿಡಿದಿಡ್ತವೆ. ಮಸ್ಟ್ ವಾಚ್. ZEE5ನಲ್ಲಿ ಲಭ್ಯವಿದೆ. ಇನ್ನೊಂದು ಬೆಂಗಾಲಿ ಹಾರರ್ ಸೀರೀಸ್ ಅಥವಾ ಹಾರರ್ ಸೈಫೈ ಸೀರೀಸ್ ಅಂತಾನೆ ಹೇಳ್ಬಹುದು. ಪ್ಯಾರಾನಾರ್ಮಲ್ ಥ್ರಿಲ್ಲರ್ ಸೀರೀಸ್ ಅಂತ ಕೂಡ ಹೇಳ್ಬೋದು. ಇದು ಸೀರೀಸ್ ಅನ್ನೋದಕ್ಕಿಂತ ಇದೊಂದು ಆಂಥಾಲಜಿ. ಒಟ್ಟು 7 ಎಪಿಸೋಡ್ಗಳಿದ್ದಾವೆ. ನಿಮಗಿದು ಹಾಯ್ಚಾಯಲ್ಲೂ ಲಭ್ಯವಿದೆ, ಅಥವಾ ಈಗ ಅಮೆಜಾನ್ ಪ್ರೈಮ್ MX ಪ್ಲೇಯರಲ್ಲೂ ಕೂಡ ಈ ಒಂದು ಸೀರೀಸ್ ಲಭ್ಯವಿದೆ. ಅದ್ಭುತೋರೆ ಅಂತ 7 ಎಪಿಸೋಡ್ ಇದೆ. 2019ರಲ್ಲೇ ಬಂದಂತಹ ಒಂದು ಸೀರೀಸ್ ಇದು. 7 ಎಪಿಸೋಡ್ಗಳು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ಥರ ಹೋಗ್ತಾ ಇರೋದೆ. ಮೊದಲನೇದು ಟ್ಯಾಕ್ಸಿ ಅಂತ, ಒಬ್ಬ ಪ್ಯಾಸೆಂಜರ್ನ ರಾತ್ರಿ ಕರ್ಕೊಂಡು ಹೋಗ್ತಾ ಇದ್ದಾನೆ, ಆ ಡ್ರೈವರೇ ಭೂತ. ಎರಡನೇದರಲ್ಲಿ ಮಾಯೋರ್ ಮೋಟೋ ಅಂತ, ಕೆಲವೊಂದು ವೈಯಕ್ತಿಕ ಜೀವನದಲ್ಲಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಹೀಗೆ ಒಂದೊಂದು ಕಥೆಗಳಲ್ಲಿ ಒಂದೊಂದು ರೀತಿಯಾದಂತಹ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ನ ತಗೊಂಡು ಬರ್ತಾರೆ. ಆದರೆ ಕೊನೆಯ 2 ಕಥೆಗಳು, ಅದರಲ್ಲೂ ಕೊನೆಯದು ಪ್ರೇತ್ ಪಾರ್ಬೋನ್ ಅಂತ, ಆವಾಗ ಗೊತ್ತಾಗತ್ತೆ ಇವು ಆಂಥಾಲಜಿ, ಒಂದಕ್ಕೊಂದು ಡಿಸ್ಕನೆಕ್ಟೆಡ್, ಡಿಸ್ಜಾಯಿಂಟೆಡ್ ಅಂತ ನಾವೇನು ಕಥೆಗಳು ನೋಡಿದ್ವಿ, ಅದು ಆ್ಯಕ್ಚುಲಿ ಒಂದಕ್ಕೊಂದು ಕನೆಕ್ಟೆಡ್ ಇದ್ದಾವೆ ಅಂತ. ಸ್ವಲ್ಪ
ಕನ್ಫ್ಯೂಸಿಂಗ್ ಅಂತ ಅನ್ಸುತ್ತೆ, ಬಟ್ ನಾನು ಹೇಳೋದು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಸೈನ್ಸ್ ಮತ್ತು ಲಾಜಿಕ್ ಮತ್ತು ಪ್ಯಾರಾನಾರ್ಮಲ್ ಮೂರೂ ಒಂದಕ್ಕೊಂದು ಸಂಘರ್ಷ ಆದಾಗ ಏನಾಗತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಇದು ಮೃತ್ಯುಂಜಯ್ ಸಾಹಾ ಅವರು ಡೈರೆಕ್ಟ್ ಮಾಡಿರೋದು. ಇನ್ನೂ ಸ್ವಲ್ಪ ಚೆನ್ನಾಗಿ ತೆಗಿಬಹುದಾಗಿತ್ತಾ ಅಂತ ಒಂದು ಸ್ವಲ್ಪ ಡೀಟೇಲಿಂಗ್ ಕೊಟ್ಬಿಟ್ಟು ಮಾಡಿದಿದ್ರೆ ಇನ್ನೂ ಚೆನ್ನಾಗಿ ಇದು ಹಿಟ್ ಆಗ್ತಾ ಇತ್ತು ಅಂತ ನನಗನ್ನಿಸ್ತು. ಜನಗಳು ಇದನ್ನು ನೋಡಿಲ್ಲ ಬಿಕಾಸ್ ಈ ಒಂದು ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ತಂದುಬಿಡ್ತಾರೆ, ಮಧ್ಯದಲ್ಲಿ ಪ್ಯಾರಲಲ್ ವರ್ಲ್ಡ್ ತರ್ತಾರೆ, ಆಮೇಲೆ ಸೈನ್ಸ್, ಲಾಜಿಕ್ ಮತ್ತು ಪ್ಯಾರಾನಾರ್ಮಲ್ ಮೂರನ್ನು ಕೂಡ ಸಂಧಿಸೋದಕ್ಕೆ ಏನು ಪ್ರಯತ್ನ ಮಾಡ್ತಾರಲ್ಲ, ಅಲ್ಲಿ ಜನ ಕಳೆದು ಹೋಗ್ತಾರೆ ಅಂತ ಅನ್ನಿಸ್ತು. ನಿಮಗೆ ಈ 3 ಸೀರೀಸಲ್ಲಿ ಮೊದಲು ಯಾವ್ದು ನೋಡಬೇಕು ಅಂತ ಅನ್ನಿಸ್ತು ತಿಳಿಸಿ. ಈಗಾಗಲೇ ನೋಡಿದರೆ ನಿಮ್ಗೇನು ಅನ್ನಿಸ್ತು ಕೂಡ ತಿಳಿಸಿ. ನಿಮಗೆ ನಮ್ಮ ಚಾನಲ್ನಲ್ಲಿ ಬರ್ತಾ ಇರುವ ರಿವ್ಯೂಗಳು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಇದೇ ರೀತಿಯ ಇನ್ನಷ್ಟು ನಮ್ಮ ದೇಶದ ಬೇರೆ ಬೇರೆ ಭಾಷೆಗಳಲ್ಲಿ ತುಂಬ ವಿಶಿಷ್ಟವಾದ ಪ್ರಯತ್ನದ ಮೂಲಕ ನಡೀತಾ ಇರುವಂತಹ ಕೆಲವೊಂದು ಸೀರೀಸ್ಗಳನ್ನು ನಿಮಗೆ ತರ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಮತ್ತೊಂದು ಸರಣಿ ಸಿನಿಮಾ ಅಥವಾ ಪುಸ್ತಕದ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.